ಗುರುಜಿ ಇಂದಿನ ಶುಕವಾಕ್ಯದಲ್ಲಿ ಏನ್ ತಿಳಿಸ್ಕೊಡ್ತಿದ್ದೀರಾ? ಅಂದ್ರೆ ಇದು ಯಾವ ನಕ್ಷತ್ರದ ಕುರಿತು ತಿಳಿಸ್ಕೊಡ್ತಿದ್ದೀರಾ? ಇವತ್ತಿನ ನಕ್ಷತ್ರ ರೋಹಿಣಿ ನಕ್ಷತ್ರ. ಎಲ್ಲರಿಗೂ ವಿಶೇಷ ಅಂದ್ರೆ ಇವತ್ತಿನ ದಿವಸದ ನಕ್ಷತ್ರದಲ್ಲಿ ಸಂಪತ್ತು, ವಿಪತ್ತು, ಆಪತ್ತು ಎಲ್ಲ ನೋಡ್ಕೋಬೇಕಲ್ಲ. ನಕ್ಷತ್ರ ತಿಳ್ಕೊಳ್ಳಿ, ರೋಹಿಣಿ ನಕ್ಷತ್ರ. ಮೊದಲಾಗಿ ಬರ್ಕೊಳ್ಳಿ, ಜನ್ಮ, ಸಂಪತ್ತು, ವಿಪತ್ತು, ಕ್ಷೇಮ, ಪ್ರತ್ಯರ, ಸಾಧಕ, ವಧ, ಮಿತ್ರ, ಅತಿಮಿತ್ರ. ಯಾರ್ಯಾರು ಯಾವ್ಯಾವ ನಕ್ಷತ್ರಗಳು ನಿಮ್ಗೆ ಫ್ರೆಂಡು, ಎನಿಮಿ, ಸಹಭಾವ, ಸಮಭಾವ ಎಲ್ಲರೂ ಬರ್ಕೊಳ್ಳಿ. ಜನ್ಮ ನಕ್ಷತ್ರ ರೋಹಿಣಿ ನಕ್ಷತ್ರಕ್ಕೆ ರೋಹಿಣಿ, ಹಸ್ತ, ಶ್ರವಣ. ಸಂಪತ್ತಾರೆ ಮೃಗಶಿರ, ಚಿತ್ತ, ಧನಿಷ್ಠ. ಮೃಗಶಿರ, ಚಿತ್ತ, ಧನಿಷ್ಠ. ವಿಪತ್ತಾರೆ ಆರಿದ್ರ, ಸ್ವಾತಿ, ಶತಭಿಷ. ಆರಿದ್ರ, ಸ್ವಾತಿ, ಶತಭಿಷ. ಕ್ಷೇಮತಾರೆ ಪುನರ್ವಸು, ವಿಶಾಖ, ಪೂರ್ವಭಾದ್ರ. ಪುನರ್ವಸು, ವಿಶಾಖ, ಪೂರ್ವಭಾದ್ರ. ಕ್ಷೇಮ, ಹುಷಾರ್. ಅದಾದ ಮೇಲೆ ಪ್ರತ್ಯರಿ, ಜಾಗೃತೆ. ಪುಷ್ಯ, ಅನುರಾಧ, ಉತ್ತರಾಭಾದ್ರ. ಪುಷ್ಯ, ಅನುರಾಧ, ಉತ್ತರಾಭಾದ್ರ. ಸಾಧಕ್ತಾರೆ ಆಶ್ಲೇಷ, ಜ್ಯೇಷ್ಠ, ರೇವತಿ. ಆಶ್ಲೇಷ, ಜ್ಯೇಷ್ಠ, ರೇವತಿ. ವದತಾರೆ ಮಖ, ಮೂಲ, ಅಶ್ವಿನಿ. ಮಖ ನಕ್ಷತ್ರ, ಮೂಲ ನಕ್ಷತ್ರ, ಅಶ್ವಿನಿ ನಕ್ಷತ್ರ. ಮಿತ್ರತಾರೆ ಪುಬ್ಬ, ಪೂರ್ವಾಷಾಢ, ಭರಣಿ. ಪುಬ್ಬ, ಪೂರ್ವಾಷಾಢ, ಭರಣಿ. ಇದೆಲ್ಲ ರೋಹಿಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟಿರೋದು. ಕೊನೆಯದಾಗಿ ಅತಿಮಿತ್ರ, ಉತ್ತರ, ಉತ್ತರಾಷಾಢ, ಕೃತಿಕಾ ನಕ್ಷತ್ರ. ಪಾಪ ಒಂದು ಕೊಟ್ರೆ ಒಂದು ಫ್ರೀ. ಆದರೆ ರೋಹಿಣಿ ನಕ್ಷತ್ರ ಜೊತೆಗೆ ಮೃಗಶಿರ ನಕ್ಷತ್ರ ತಗೋಬೇಕು. ಯಾಕೆಂದ್ರೆ ಮಾರ್ಗಶಿರ ಮಾಸ ಅಂದ್ರೆ ಧನುರ್ಮಾಸ. ಇನ್ನು ನಾಳೆ ಅಮಾವಾಸ್ಯೆ ಬಂದ್ಬಿಡೋದ್ರಿಂದ ನಿಮಗೆ ಆ ನಕ್ಷತ್ರದ ಮುಗಿಸ್ಬಿಡ್ತೀನಿ. ಯಾಕೆ ಅಂದ್ರೆ ನೀವೆಲ್ಲ ಸರಿ ತಿದ್ದುಪಡಿಸ್ಕೋಬೇಕು ನೋಡಿ. ಸರಿ ಪಡಿಸ್ಕೊಂಬಿಡಿ. ಮಾರ್ಗಶಿರ ಮಾಸದ ಒಂದು ಬೋನಸ್ ಏನು? ಮಾರ್ಗಶಿರ ಅಂದ್ರೆ ಮೃಗಶಿರ ನಕ್ಷತ್ರ ಹಾಕೊಂಬಿಡಿ. ಅದೇ ಮಾರ್ಗಶಿರ ಮಾಸ, ಅದನ್ನೇ ಧನುರ್ಮಾಸ ಅಂತ ಕರಿತೀವಿ. ಬೆಳಗಿನ ಜಾವದ ಪೂಜೆ ಅವತ್ತು ಮಾತ್ರ ಬೆಳಗ್ಗೆ ಬೇಗ ಹೇಳಬಾರ್ದು. ಬೇಗ ಬೇಗ ಪ್ರತಿದಿನ ಹೇಳಬೇಕು. ಇವತ್ತೇ ಯಾಕೆ ಬೇಗ ಹೇಳಬೇಕು ಅದನ್ನು ತಿಳಿಸ್ಕೊಳ್ಳೋಣ. ಆದ್ರೆ ಈಗ ಜನ್ಮತಾರೆಯಿಂದ ಸಂಪತ್ತಿಂದ ವಿಪತ್ತು, ಆಪತ್ತನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಬರ್ಕೊಳ್ಳಿ. ಜನ್ಮತಾರೆ ಮೃಗಶಿರ ನಕ್ಷತ್ರಕ್ಕೆ ಚಿತ್ತ, ಧನಿಷ್ಠ. ಮೃಗಶಿರ, ಚಿತ್ತ, ಧನಿಷ್ಠ ಸಮ. ಸಂಪತ್ತಾರೆ ಆರಿದ್ರ, ಸ್ವಾತಿ, ಶತಭಿಷ. ಆರಿದ್ರ, ಸ್ವಾತಿ, ಶತಭಿಷ. ವಿಪತ್ತಾರೆ ಪುನರ್ವಸು, ವಿಶಾಖ, ಪೂರ್ವಭಾದ್ರ. ವಿಪತ್ತಾರೆ ಪುನರ್ವಸು, ವಿಶಾಖ, ಪೂರ್ವಭಾದ್ರ. ಕ್ಷೇಮತಾರೆ ಸೇಫ್ಟಿ ಮೆಜರ್ಸ್. ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ. ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ. ಪ್ರತ್ಯರಿತಾರೆ ಆಶ್ಲೇಷ, ಜ್ಯೇಷ್ಠ, ರೇವತಿ. ಪ್ರತ್ಯರಿ, ಆಶ್ಲೇಷ, ಜ್ಯೇಷ್ಠ, ರೇವತಿ. ಸಾಧಕ್ತಾರೆ ಮಖ ನಕ್ಷತ್ರ, ಮೂಲ ನಕ್ಷತ್ರ, ಅಶ್ವಿನ್ ನಕ್ಷತ್ರ. ವದತಾರೆ ಪುಬ್ಬ, ಪೂರ್ವಾಷಾಢ, ಭರಣಿ. ಪುಬ್ಬ, ಪೂರ್ವಾಷಾಢ, ಭರಣಿ. ತದನಂತರ ಮಿತ್ರ ಒಂದು ಕೊನೆಯದಾಗಿರ್ತಕ್ಕಂಥದ್ದು ಉತ್ತರ, ಉತ್ತರಾಷಾಢ, ಕೃತಿಕಾ ನಕ್ಷತ್ರ. ಉತ್ತರ ನಕ್ಷತ್ರ ಅಂದ್ರೆ ಉತ್ತರ ಪಾಲ್ಗುಣಿನೂ ಅರ್ಥ ಮಾಡ್ಕೋಬೇಕು. ಉತ್ತರ ಪಾಲ್ಗುಣಿ ಅಂದ್ರೆ ಉತ್ತರ ನಕ್ಷತ್ರ. ಉತ್ತರ, ಉತ್ತರಾಷಾಢ, ಕೃತಿಕಾ ನಕ್ಷತ್ರ. ಕೊನೆಯದಾಗಿ ಆಪ್ತಮಿತ್ರ ಅಂದ್ರೆ ಏನು? ಅತಿಮಿತ್ರ ಅಂತಕ್ಕಂಥದ್ದು ಕೊನೆಯದು. ಸದ್ಯ ಆಪ್ತಮಿತ್ರಕ್ಕೆ ಹೋಗ್ಬಿಟ್ಟಿರ. ಅದಕ್ಕೋಸ್ಕರ ಹಸ್ತ, ಶ್ರವಣ, ರೋಹಿಣಿ. ಹಸ್ತ, ಶ್ರವಣ, ರೋಹಿಣಿ. ಈಗ ಮಂಗಳವಾಯಿತು. ಯಾವುದು? ಎರಡು ನಕ್ಷತ್ರಗಳು ರೋಹಿಣಿ, ಮೃಗಶಿರ ಎರಡು ನಕ್ಷತ್ರ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿರ್ತಕ್ಕಂಥ ಸಂಪತ್ತಾರೆ, ವಿಪತ್ತಾರೆ, ಕ್ಷೇಮತಾರೆ, ಪ್ರತ್ಯಯತಾರೆ, ಸಮತಾರೆ ಆಗಿರ್ತಕ್ಕಂಥ ಜನ್ಮತಾರೆ, ಸಾಧಕ, ವಧ, ಮಿತ್ರ, ಅತಿಮಿತ್ರ. ಸಂತೋಷವಾಯ್ತಾ? ನೆಕ್ಸ್ಟ್ ನಕ್ಷತ್ರಕ್ಕೆ ನಾಳೆ ಕಾಯಲೇಬೇಕು. ಆ ನಾಳೆ ಅನ್ನೋದು ಸೋಮವಾರ ಆಗಲೇಬೇಕು. ಆದರೆ ಮಧ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತಕ್ಕಂಥ ವಿಚಾರವನ್ನು ಹೇಳಲೇಬೇಕು. ಯಾಕೆಂದ್ರೆ ಜನ್ಮದಲ್ಲಿ ಇರ್ತಕ್ಕಂಥ ಅನುಬಂಧ ಸ್ತ್ರೀ ಜನ್ಮ.